ನಮಸ್ಕಾರ. ಇವತ್ತು ವಂಡರ್ಫುಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ಆರೋಗ್ಯಕ್ಕಿಂತ ವಂಡರ್ಫುಲ್ ಟಾಪಿಕ್ ಇನ್ಯಾವುದೂ ಇಲ್ಲ. ಪ್ರತಿಯೊಬ್ಬ ಜೀವಿಯೂ ಆರೋಗ್ಯವಾಗಿರಬೇಕು ಅನ್ನೋದು ಅವನ ಜೀವನದ ಧ್ಯೇಯ ಆಗಿರುತ್ತೆ. ಯಾರಿಗೆ ತಾನೇ ಹುಷಾರಿಲ್ಲದೆ ಮಲ್ಕೊಳ್ಳೋಕೆ ಇಷ್ಟ ಇರುತ್ತೆ ಹೇಳಿ? ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಆರೋಗ್ಯವಾಗಿರಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು ಅನ್ನೋದನ್ನು ಆಸೆ ಪಡ್ತಾ ಇರ್ತಾರೆ. ಹೀಗಿರುವಾಗ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡ್ರೆ ಆರೋಗ್ಯವಾಗಿರ್ಬೋದು. ಆ್ಯಂಡ್ ಅದರಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಬದಲಾವಣೆ ಯಾವುದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲಗಿ. ಬಟ್ ಯಾಕೆ ರಾತ್ರಿ ಬೇಗ ಮಲಗಿ, ಯಾಕೆ ಬೇಗ ಊಟವನ್ನು ಮುಗಿಸಿ ಅನ್ನೋದು ಇವತ್ತು ನೋಡ್ತಾ ಹೋಗೋಣ. ಯಾಕೆ ನಾವು ಬೇಗ ಮಲ್ಕೋಬೇಕು ಅಂತ ಹೇಳ್ತಾರೆ ಅಂದರೆ, ನಮ್ಮ ಬಾಡಿಗೆ ಖಂಡಿತವಾಗೂ 6ರಿಂದ 8 ಅವರ್ಸ್ ಸ್ಲೀಪ್ ಬೇಕಾಗಿರುತ್ತೆ. ಈ 8 ಅವರ್ಸ್ ಸ್ಲೀಪಲ್ಲಿ ಏನು ನಮ್ಮ ಬಾಡಿ ಫಂಕ್ಷನ್ ಆಗುತ್ತೆ, ಯಾವ ರೀತಿ ಫಂಕ್ಷನ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸಂಜೆ 7ರಿಂದ 10 ಗಂಟೆ 11 ಗಂಟೆವರೆಗೂ ನಮ್ಮ ಬಾಡಿ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಏನೆಲ್ಲ ಇಂಪಾರ್ಟೆಂಟ್ ಟಾಸ್ಕ್ಗಳಾಗುತ್ತೆ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. 7ರಿಂದ 9 ಗಂಟೆ ಅನ್ನೋ ಟೈಮಲ್ಲಿ ಎಲ್ಲರೂ ನಮ್ಮ ಊಟವನ್ನು ಮುಗಿಸಿರ್ಬೇಕು. ಯಾಕೆ 7ರಿಂದ 9 ಗಂಟೆ ಒಳಗೆ ಮುಗಿಸಿ ಅಂತ ಹೇಳ್ತಾರೆ ಅಂದರೆ, ನಮ್ಮ ಬಾಡಿಯಲ್ಲಿ ಒಂದು ಪೆರಿಕಾರ್ಡಿನಿಯಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ, ಆ ಫ್ಲೂಯಿಡು ನಮ್ಮ ಹಾರ್ಟ್ಗೆ ಪ್ರೊಟೆಕ್ಟ್ ಆಗಿ, ಆ ಲಿಕ್ವಿಡ್ ಇರುತ್ತಲ್ಲ, ಆ ಫ್ಲೂಯಿಡ್ ಇದೆಯಲ್ಲ, ಅದು ನಮ್ಮ ಹಾರ್ಟ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಲಿಕ್ವಿಡ್. ಸೊ ಆ ಲಿಕ್ವಿಡ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ದಟ್ ಈಸ್ 7 o'clockಯಿಂದ 9 o'clock ಒಳಗೆ ಆ ಲಿಕ್ವಿಡ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಮೂಮೆಂಟಲ್ಲಿ ನಾವು ಆರ್ಗನ್ನಲ್ಲಿ ಆ ಲಿಕ್ವಿಡ್ ಪ್ರೊಡ್ಯೂಸ್ ಆಗೋದಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕೋ ಅದು ಎಲ್ಲನೂ ನಾವು ಸಫಿಷಿಯೆಂಟಾಗಿ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಹೆವಿಯಾಗಿ ಚೆನ್ನಾಗಿ ಊಟ ಮಾಡಿಬಿಟ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಷ್ಟು ಫುಡ್ಡನ್ನು ಸ್ಟೋರ್ ಮಾಡಿ, ಆ ಫುಡ್ಡು ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗಿ ಜಠರಾಗ್ನಿ ವರ್ಕ್ ಆಗಿ ನೆಕ್ಸ್ಟು ಆ ಫ್ಲೂಯಿಡ್ಸ್ ಎಲ್ಲ ಡೈಜೆಸ್ಟ್ ಆಗಿ ಹೊರಗಡೆ ಬರೋಷ್ಟರೊಳಗೆ 12 ಗಂಟೆ ಆಗೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಆ ರೀತಿ ಆದರೆ ಬೇರೆ ಫ್ಲೂಯಿಡ್ಸ್ಗಳು ಆ ಟೈಮಿಂಗ್ ಅನ್ನೋದು ಪ್ರತಿಯೊಂದು ಆರ್ಗನ್ಗೂ ಇರುತ್ತೆ. ಆ ಟೈಮಿಂಗಲ್ಲಿ ಆ ಆರ್ಗನ್ಸ್ ವರ್ಕ್ ಆಗ್ತಾ ಇರುತ್ತೆ. ಬಟ್ ನಾವು ಏರುಪೇರು ಮಾಡಿದ ತಕ್ಷಣ ಆರ್ಗನ್ಸು ವರ್ಕ್ ಮಾಡೋದು ಕಮ್ಮಿ ಮಾಡುತ್ತೆ. ಸ್ಟಾಪ್ ಮಾಡಿದ್ರೆ ಮನುಷ್ಯ ಹೊಟ್ಟೆ ಹೋಗ್ತಾನೆ. ಸೊ ಆರ್ಗನ್ಸು ಸರಿಯಾಗಿ ವರ್ಕ್ ಮಾಡಲ್ಲ. ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಅನ್ನೋದು ಬೇಕಾಗತ್ತೆ. ಸೊ ಈ 7ರಿಂದ 9 ಗಂಟೆ ಅನ್ನೋ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುವಂತಹ ಫ್ಲೂಯಿಡ್ ಪೆರಿಕಾರ್ಡಿನಿಯಲ್ ಫ್ಲೂಯಿಡ್. ಈ ಫ್ಲೂಯಿಡ್ ಹಾರ್ಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗಬೇಕು. ಹಾಗಾಗಿ ಹೇಳೋದು, ನಾವು 7 o'clock, ಬಿಫೋರ್ 7 to 8 o'clock ಒಳಗೆ ಫುಡ್ನ ಸ್ವಲ್ಪ ಲಿಮಿಟೆಡ್ ಅಮೌಂಟಲ್ಲಿ ತಿಂದರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಬೇರೆ ಎಲ್ಲ ರೀತಿಯ ಫಂಕ್ಷನ್ಸು, ಆರ್ಗನ್ ಫಂಕ್ಷನ್ಸು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಒಂದು ಈಸಿಯಾಗಿ ಹೇಳ್ತೀನಿ ಅಂದರೆ, ಈಗ ಬೆಳಿಗ್ಗೆ ಆಫೀಸ್ಗಂತ ಹೋಗಿರ್ತೀರ, ಒಂದು ರಾಶಿ ಕೆಲಸ ಕೊಟ್ಟರೆ ನಿಮಗೆ ಅಂತ ನಿಮ್ಮ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಈಗ ಒಂದು ದಿನ ನೀವು ರಜೆ ಅಂತ ತೊಗೋಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಹಾಸ್ಪಿಟಲ್ಗೆ ಜನ ಏನಕ್ಕೆ ಹೋಗ್ತಾರೆ ಅಥವಾ ಏನಕ್ಕೆ ಹೋಗ್ಬೇಕಾಗಿದೆ ಅಂದರೆ, ನಾವು ನಮ್ಮ ಬಾಡಿಗೆ ರೆಸ್ಟ್ ಅನ್ನೋದು ಬೇಕಾಗತ್ತೆ. ಸೊ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ, IV ಫ್ಲೂಯಿಡ್ಸ್ನ ಕೊಡ್ತಾರೆ ಅಥವಾ ಮ್ಯಾಕ್ಸಿಮಮ್ ರೆಸ್ಟ್ ಮಲ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಸೊ ಆ ರೆಸ್ಟನ್ನು ನಾವು ದಿನ ತಗೊಳ್ಳಿಲ್ಲ ಅಂದರೆ ಒಂದು ದಿನ ಹೋಗಿ ಹಾಸ್ಪಿಟಲ್ಲಿ ರೆಸ್ಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಹೇಳೋದು, 7 o'clock to 8 o'clock, 9 o'clock, ಬಿಫೋರ್ 9 o'clock ಈ ಪೆರಿಕಾರ್ಡಿನಿಯಲ್ ಫ್ಲೂಯಿಡ್ ರಿಲೀಸ್ ಆಗೋ ಟೈಮ್ ಆಗಿರೋದ್ರಿಂದ ಇದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ, ಹಾರ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾರ್ಟ್ ತುಂಬ ಚೆನ್ನಾಗಿ ವರ್ಕ್ ಆದರೆ ಸರ್ಕ್ಯುಲೇಟರಿ ಸಿಸ್ಟಮು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಇನ್ನೂ ಒಂದು ಇರುವಂತಹ ಆರ್ಗನ್ ಸ್ಮಾಲ್ ಇಂಟೆಸ್ಟೈನ್. ಸೊ ಆ ಆರ್ಗನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆ ಆರ್ಗನ್ ತುಂಬ ಚೆನ್ನಾಗಿ ವರ್ಕ್ ಆದರೆ ನಮ್ಮಲ್ಲಿ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹೇಳೋದು, 7 o'clock to 9 o'clock, ಬಿಫೋರ್ 9 o'clock ಯು ಹ್ಯಾವ್ ಟು ಫಿನಿಶ್, ಬಿಫೋರ್ 8 o'clock to 8:30 ಯು ಫಿನಿಶ್ ಯುವರ್ ಡಿನ್ನರ್. ದಟ್ ಟು ವೆರಿ ಲೈಟ್ ಡಿನ್ನರ್ನ ಮುಗಿಸ್ಬೇಕು. ಈ 9 o'clock to 11 o'clock ಏನಾಗುತ್ತೆ, ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಪ್ರೊಡ್ಯೂಸ್ ಆಗುವಂತಹ ಲಿಕ್ವಿಡ್ಸ್ಗಳು, ಫ್ಲೂಯಿಡ್ಸ್ಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ನಾವು ಈ ಮೂಮೆಂಟಲ್ಲಿ ಏನು ಮಾಡಬೇಕು, ನಿದ್ದೆಗೆ ಜಾರಬೇಕು ಆ್ಯಂಡ್ ನಮ್ಮ ಬಾಡಿ ಕಂಪ್ಲೀಟ್ ರೆಸ್ಟ್ ಪೊಸಿಷನಲ್ಲಿ ಹೋಗಬೇಕು. ಸೊ 7 o'clock to 9 o'clock ಕಂಪ್ಲೀಟ್ಲಿ ಫ್ಲೂಯಿಡ್ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ. ನಮ್ಮ ಇದು ಪೆರಿಕಾರ್ಡಿನಿಯಲ್ ಫ್ಲೂಯಿಡ್ ಆಗಿರ್ಬೋದು ಅಥವಾ ಈ ಎಂಡೋಕ್ರೈನ್ ಫ್ಲೂಯಿಡ್ ಆಗಿರ್ಬೋದು, ಈ ಎಲ್ಲ ಫ್ಲೂಯಿಡ್ಸು ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ನ ಹೆಲ್ಪ್ ಮಾಡೋದಕ್ಕೆ ಆ್ಯಂಡ್
ನಮ್ಮ ಬಾಡಿಯಲ್ಲಿ ಎನರ್ಜಿನ ರಿವೈವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ 7 o'clock to 9 o'clock ಊಟವನ್ನು ಮುಗಿಸಿ ಡೈಜೆಷನ್ ಎಲ್ಲ ಕಂಪ್ಲೀಟ್ ಆಗಿದ ನಂತರ ನಿಮ್ಮ 11 o'clock 10 to 11 o'clock ಅನ್ನೋಷ್ಟರೊಳಗೆ ಕಂಪ್ಲೀಟ್ ಮಲ್ಕೊಂಬಿಡಿ. ಸೊ 11 o'clock ನಂತರ ಬೇರೆ ಆರ್ಗನ್ಸ್ಗಳು ವರ್ಕ್ ಆಗೋದಕ್ಕೆ ಶುರುವಾಗತ್ತೆ. ಸೊ ಈಗ ಕೇಳ್ಬೋದು, ಅವು ಈ ಪ್ರತಿಯೊಂದು ಆರ್ಗನ್ ಕೂಡ ವರ್ಕ್ ಆಗ್ತಾನೆ ಇರುತ್ತೆ 24/7. ಬಟ್ ಹೇಗೆ ಹೇಳ್ತೀರಾ ಈ ಆರ್ಗನ್ ಈ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ? ಈಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ನೀವು ಒಂದು ಕಡೆಯಿಂದ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀರಿ. ಸೊ ಈ ಮಧ್ಯದಲ್ಲಿ ಹೋಗುವಾಗ ನಿಮ್ಗೇನಾದರೂ ಒಂದು ಶಾಪೋ ಅಥವಾ ಒಂದು ಏನೋ ತಿನ್ಬೇಕು ಅನ್ನಿಸ್ತೋ, ಏನು ಮಾಡ್ತೀರಾ, ಒಂದು ಕಡೆ ಅಂತ ನಿಲ್ಲಿಸ್ತೀರಾ. ಸೊ ಅಲ್ಲಿ ನಿಂತ್ಕೊಂಡು ಅಲ್ಲಿ ಊಟ ಎಲ್ಲ ಮುಗಿಸಿ ಇನ್ನೊಂದು ಕಡೆ ಹೋಗ್ತೀರಾ. ಬಟ್ ನಿಮಗೆ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿದೆ, ಟೈಮಿಂಗು ಎಷ್ಟರಲ್ಲಿ ರೀಚ್ ಆಗಬೇಕು ಅನ್ನೋದು ಗೊತ್ತಿದೆ. ಬಟ್ ನೀವೇನು ಮಾಡಿದ್ರಿ, ಬ್ರೇಕ್ ಅನ್ನೋದು ಹಾಕಿದ್ರಿ. ಹಾಗೆ ನಮ್ಮ ಜೀವನದಲ್ಲೂ ಪ್ರತಿಯೊಂದು ಆರ್ಗನ್ನು ಈ ಟೈಮಲ್ಲಿ ಈ ಫ್ಲೂಯಿಡ್ಸ್ನ ರಿಲೀಸ್ ಮಾಡಬೇಕು ಅಥವಾ ಹೀಗೆ ವರ್ಕ್ ಮಾಡಬೇಕು ಅನ್ನೋದು ಮುಂಚಿಂದನೂ ಡಿಫೈನ್ ಆಗಿರುವಂತಹ ಒಂದು ಸಿಸ್ಟಮ್. ಬಟ್ ನಾವೇನು ಮಾಡ್ತೀವಿ, ಈ ಊಟ ಅನ್ನೋದು ಅಥವಾ ಏನು ಬೇರೆ ಆ್ಯಕ್ಟಿವಿಟೀಸ್, ಎದ್ದಿರುವಂತಹ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಬಿಟ್ಟು ಏನು ಮಾಡ್ತೀವಿ, ಬಾಡಿನ ಡಿಸ್ಟರ್ಬ್ ಮಾಡ್ತಾ ಹೋಗ್ತೀವಿ. ಈಗ ಆಲ್ಮೋಸ್ಟ್ ಎಲ್ರೂ ಕೇಳಿ 10-11 ಗಂಟೆ ಆಗ್ತಿದ್ದಂಗೆ ಆಟೋಮೆಟಿಕಲಿ ಕಣ್ಣು ನಿದ್ದೆ ಕಡೆ ಎಳಿತಾ ಹೋಗುತ್ತೆ. ಬಟ್ ಏನಾಗೋಗಿದೆ, ಡಿಸ್ಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ನಾವು ಮೊಬೈಲ್ ನೋಡ್ತಾ ಇರ್ತೀವಿ ಅಥವಾ ಟಿ ವಿ ನೋಡ್ತಾ ಇರ್ತೀವಿ, ಇಲ್ಲ ಅಂದರೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆಲ್ ದಿಸ್ ನಮಗೇನು ಅಂದರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ಮಲ್ಕೊಳ್ಳೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ತಾ ಬಂದರೆ, ಬೇಗ ಊಟ ಮಾಡಿ ಬೇಗ ಮಲ್ಕೊಂಡ್ರೆ ನಮ್ಮ ಬಾಡಿಯಲ್ಲಿರುವಂತಹ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಥವಾ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಪ್ರೊಡ್ಯೂಸ್ ಆಗುವಂಥ ಎನ್ಸೈಮ್ಸ್ಗಳೇ ಆಗಿರ್ಬೋದು, ಫ್ಲೂಯಿಡ್ಸ್ಗಳು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ನಮಗೆ ಬೌಲ್ ಮೂಮೆಂಟು ಸರಿಯಾಗಿ ಆಗುತ್ತೆ. ಅದೇ ನಾವುಗಳು ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ, ರೆಸ್ಟ್ ಅನ್ನೋದು ಸಿಗಲಿಲ್ಲ ಅಂದರೆ ಬಾಡಿ ಎಡ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಹೇಳೋದು, ಈಗ ಗೊತ್ತಾಗಿದೆ ಅನಿಸುತ್ತೆ ಏನಕ್ಕೆ ನಾವು ಬೇಗ ಊಟ ಮಾಡ್ಬೋದು ಆ್ಯಂಡ್ ಯಾವ ಫ್ಲೂಯಿಡ್ಸ್ ರಿಲೀಸ್ ಆಗುತ್ತೆ ಅನ್ನೋದು. ಸೊ ಇಷ್ಟೆಲ್ಲ ಲಾಜಿಕ್ ಆಗಿ ಗೊತ್ತಾಗಿದೆ ಅನ್ನುವಾಗ ಖಂಡಿತವಾಗೂ ನೆಕ್ಸ್ಟ್ ಟೈಮ್ ಎಲ್ಲರೂ ಒಂದು ಡಿಸಿಷನ್ಗೆ ಅಂತ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಬೇಗ ಊಟ ಮಾಡಿ ಬೇಗ ಮಲ್ಕೋಬೇಕು, ಎಲ್ಲ ಡಿಸ್ಟ್ರಾಕ್ಷನ್ಸು ಅವಾಯ್ಡ್ ಮಾಡಬೇಕು. ರಾತ್ರಿ 7 ಗಂಟೆ 9 ಗಂಟೆ ಆಗಿದ ತಕ್ಷಣ ಮೊಬೈಲ್ ಸ್ಕ್ರೋಲಿಂಗು ಕೂಡ ಕಮ್ಮಿ ಮಾಡ್ತಾ ಬರಬೇಕು. ಏನಕ್ಕೆ ಅಂದರೆ, ಈ ಬ್ಲೂ ಲೈಟ್ ಅನ್ನೋದು ನಮ್ಮ ನಿದ್ದೆಯನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಕಣ್ಣು ಓಪನ್ ಆಗಿ ಇಡೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನಮ್ಮ ಅವೇಕನ್ನೆಸ್ನ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು, ಮಲ್ಕೋಬೇಕು. ಅದನ್ನು ಬಿಟ್ಟು ನಾವು ನಮ್ಮ ಜಾಗೃತ ಸ್ಥಿತಿಯಲ್ಲೇ ಇದ್ದರೆ, ಎದ್ದೇ ಕೂತ್ಕೊಂಡಿದ್ರೆ ಏನಾಗುತ್ತೆ, ಬಾಡಿ ಇನ್ನೂ ಎದ್ದಿದ್ದಾನೆ, ಇವನೇನೋ ಕೆಲಸ ಕೊಡ್ಬೋದು, ಇವನೇನೋ ತಿನ್ಬೋದು, ನಾನು ಇದನ್ನು ಡೈಜೆಸ್ಟ್ ಮಾಡಬೇಕು ಅಂತ ಆ ಕಡೆ ತಿರುಗ್ತಾ ಹೋಗುತ್ತೆ. ಅದೇ ನಾವು ಇಲ್ಲ ಏನು ತಿನ್ನಲ್ಲ ನಾನು ಮಲ್ಕೋತೀನಿ ಅಂತ ನಾವು ಮಲ್ಗೋ ಪೊಸಿಷನ್ಗೆ ಅಥವಾ ನಾವು ಮಲ್ಗುವಂಥ ರೂಮಿಗೆ ಹೋಗಿದ ತಕ್ಷಣ ಆ ಎನರ್ಜೀಸು ಅಕ್ವೈರ್ ಆಗಿಬಿಟ್ಟು ನಮ್ಮ ಬಾಡಿಗೆ ಸ್ಲೀಪ್ ಅನ್ನೋದನ್ನು ತರ್ತಾ ಹೋಗುತ್ತೆ. ಸೊ ಇದೆಲ್ಲನೂ ಯೂಸ್ ಆಗುತ್ತೆ, ಎಲ್ಲರೂ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಅಥವಾ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.